ಇನ್ನು ವಾಲ್ಮೀಕಿ ಸ್ಕ್ಯಾಮ್ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡ್ತಾರೆ. ನೋಡಿ, ವಾಲ್ಮೀಕಿ ಹಗರಣ 189 ಕೋಟಿ 89 ಕೋಟಿ ಹಗರಣ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಈಗ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ, ಅಂದರೆ ನಾಳೆ ಕೂಡ ಪ್ರಶ್ನೆ ಮಾಡುತ್ತೆ ಇದನ್ನು. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇತ್ತಲ್ವ ಸ್ವಾಮಿ, ನೀತಿ ಸಂಹಿತೆ ಸಂದರ್ಭದಲ್ಲಿ ₹1 ಒಂದು ಕಡೆಯಿಂದ ಆ ಕಡೆ, ಅದು ಬಿಡಿ, ನೀತಿ ಸಂಹಿತೆ ಇದ್ದಾಗ ಮುಖ್ಯಮಂತ್ರಿ ಸಮೇತ ಕರ್ನಾಟಕ ಸರ್ಕಾರ ಅಂತ ಬರೆದಿರುವಂಥ ಕಾರಲ್ಲಿ ಹೋಗಬಾರ್ದು, ಪ್ರೈವೇಟ್ ಕಾರಲ್ಲಿ ಹೋಗಬೇಕು. ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋದಿಲ್ಲ, ಒಂದು ರೀತಿಯಲ್ಲಿ ಹಂಗಾಮಿ. ಅವರನ್ನು ಕೂಡ ಪೊಲೀಸರು ನಿಲ್ಲಿಸ್ಬಿಟ್ಟು ತನಿಖೆ ಅಂದರೆ ವಿಚಾರಣೆ ಅಥವಾ ಚೆಕ್ ಮಾಡ್ಬೋದು, ದುಡ್ಡಿದೆಯಾ ನೋಡ್ಬೋದು. ನೀವು ನೋಡಿದಿರ ಆ ಟೈಮಲ್ಲಿ ನೀತಿ ಸಂಹಿತೆ ವೇಳೆ ಒಂದು ಗುದ್ದಲಿ ಪೂಜೆ ಮಾಡೋಂಗಿಲ್ಲ. ಒಂದು ಗುದ್ದಲಿ ಪೂಜೆ, ಇಲ್ಲೊಂದು ಜನರಿಗಾಗಿ ಒಂದು ಏನು ಕೊಳವೆ ಬಾವಿ ತೋಡ್ತೀವಿ, ನೋ ಮಾಡೋಂಗಿಲ್ಲ. ಅಂಥದ್ರಲ್ಲಿ ನೀತಿ ಸಂಹಿತೆ ವೇಳೆ ₹187 ಕೋಟಿ ವರ್ಗಾವಣೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಆಮೇಲೆ ಕೋಟಿ ಕೋಟಿ ಹಣ ಇಲಾಖೆ ಗಮನಕ್ಕೆ ತಾರದೆ ವರ್ಗವಾಗಿದೆ. ಇಲಾಖೆ ಒಪ್ಪಿಗೆ ಇಲ್ಲದೆ ಹಣ ವರ್ಗಾವಣೆಯಾಗಿದೆ. ಇದು ಸಾಧ್ಯವೇ? ಈಗ 187 ಕೋಟಿ ಆ ಇಲಾಖೆಗೆ ಹೋಗಬೇಕು ಅಂತಂದರೆ ಸುಮ್ಮನೆ ಹೋಗೋದಿಲ್ಲ. ಆ ದುಡ್ಡೆಲ್ಲ ನಿಮ್ಗೆ ಕಳಿಸ್ಬಿಟ್ಟಿರೋದಿಲ್ಲ. ಅಲ್ಲಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಆರ್ಥಿಕ ಇಲಾಖೆ. ಆರ್ಥಿಕ ಇಲಾಖೆಗೆ ಒಬ್ಬ ಮಂತ್ರಿ ಇರ್ತಾನೆ. ಯಾರು ಬಜೆಟ್ ಮಂಡಿಸ್ತಾನೋ ಆತನೇ ಆರ್ಥಿಕ ಮಂತ್ರಿ. ಈಗ ಕೇಂದ್ರದಲ್ಲಿ ಯಾರಿದ್ದಾರೆ? ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಆರ್ಥಿಕ ಮಂತ್ರಿ, ವಿತ್ತ ಸಚಿವೆ. ಕರ್ನಾಟಕಕ್ಕೆ ಕೇಂದ್ರದಿಂದ ಯಾವುದಾದ್ರೂ ದುಡ್ಡು ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಬರಬೇಕು ಅಂತಂದರೆ ಅದಕ್ಕೊಬ್ಬರು ಸೆಕ್ರೆಟರಿ ಇರ್ತಾರೆ. ಆಮೇಲೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಸಹಿ ಬೇಕಾಗತ್ತೆ ಅಥವಾ ಅಪ್ರೂವಲ್ ಬೇಕಾಗುತ್ತೆ. ಹಾಗೆಯೇ ಯಾವುದೇ ಒಂದು ದುಡ್ಡು ಆರ್ಥಿಕ ಇಲಾಖೆಯಿಂದ ಬೇರೆ ಬೇರೆ ರಾಜ್ಯದ ಖಜಾನೆಗಳಿಗೆ, ಜಿಲ್ಲಾಧಿಕಾರಿಗಳ ಖಜಾನೆಗೆ, ತಹಶೀಲ್ದಾರ್ ಖಜಾನೆಗೆ ಅಥವಾ ಒಬ್ಬ MLAಯ ಫಂಡ್ಗೆ ಅದು ಹೋಗೋದು ಜಿಲ್ಲಾಧಿಕಾರಿ ಖಜಾನೆಗೆ ಹೋಗಬೇಕಂದ್ರೂ ಕೂಡ ಆರ್ಥಿಕ ಇಲಾಖೆಯ ಮುಖ್ಯಸ್ಥರು ಮತ್ತು ಸಿದ್ದರಾಮಯ್ಯನವರ ಅವಗಾಹನೆಗೆ ಬಂದಿರಬೇಕು. 189 ಕೋಟಿ ಹೆಂಗೋಯ್ತು ನಿಮ್ಗೆ ಗೊತ್ತಿಲ್ಲದೆ, ಅದು ಕೂಡ ನೀವು ಯಾಕೆ ಕೇಳಿಲ್ಲ? ನೀತಿ ಸಮಿತಿ ಸಂದರ್ಭದಲ್ಲಿ ಎಲ್ಲಪ್ಪ ದುಡ್ಡು ಯಾಕೆ ಹೋಗ್ತಾ ಇದೆ ಅಂತ ಯಾಕೆ ಕೇಳಿಲ್ಲ? ಆಮೇಲೆ ಸಚಿವರಿಗೆ ಗೊತ್ತಿಲ್ಲದೆ ಹಣ ಬಂದ್ಬಿಡ್ತಾ ಅಥವಾ ಅಲ್ಲಿಂದ ಹಣ ಹೋಯ್ತಾ? ಯಾರು ಸಚಿವರು ನಾಗೇಂದ್ರ ನಿಮ್ಗೆ ಗೊತ್ತಿಲ್ವಾ? ಈ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಇದಕ್ಕೆ ಉತ್ತರ ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಈ ಆಲ್ರೆಡಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದು ಬೇರೆ ಬೇರೆ ರೀತಿಯ ಕನ್ಫ್ಯೂಷನ್ಸ್ಗಳಿದೆ. ಓಕೆ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಹೇಳಿದ ಒಂದು ಮಾತಂತೂ ಭಾಳ ನಿಜ. ಅವರ ಪತ್ನಿ ಪಾರ್ವತಿ ಅವರನ್ನ ನೀವೆಲ್ಲಾದರೂ ನೋಡಿದರೆ ಯಾವುದೇ ಕಾರ್ಯಕ್ರಮದಲ್ಲಿ ನೋಡೇ ಇಲ್ಲ. ಸಾಧಾರಣವಾಗಿ ರಾಜಕಾರಣಿಗಳು ಹಾಳಾಗೋದೇ ಫ್ಯಾಮಿಲಿಯಿಂದಾಗಿ. ಹೆಂಡತಿ ಆಸೆ ಏನೋ ಒಂದಿರುತ್ತೆ, ಮಕ್ಕಳ ಆಸೆ ಏನೋ ಇರುತ್ತೆ, ಅವರು ತಲೆ ತಿಂತಾರೆ, ಮಗನಿಗೊಂದು ಸೀಟ್ ಕೊಡಿ, ಮತ್ತೊಂದು ಸೀಟ್ ಕೊಡಿ. ಬಟ್ ಸಿದ್ದರಾಮಯ್ಯನವರು ಅದನ್ನು ಮಾತ್ರ ಯಾವತ್ತೂ ಮಾಡಿಲ್ಲ. ನಂಬರ್ 1. ಎರಡನೇದಾಗಿ DK ಶಿವಕುಮಾರ್. ಈಗ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೋ ಆಗೋದಿಲ್ಲೋ ಗೊತ್ತಾಗಬೇಕು. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ 2 ಇದೆ. ಅಲ್ಲಿ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೋ ಆಗೋದಿಲ್ಲೋ, ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಈ ವೇದಿಕೆಯಲ್ಲಿ ಮಾತ್ರ DK ಶಿವಕುಮಾರ್ ಮಾತ್ರ ಸಖತ್ತಾಗಿ ಮಿಂಚಿಬಿಟ್ರು. ಆಮೇಲೆ ಅವರ ಮೇಲೆ ಇದ್ದಂಥ ಒಂದು ಆರೋಪವನ್ನು ಕೂಡ ಅವರು ಕಳ್ಕೊಂಬಿಟ್ರು ಅಂತ ನನಗನ್ಸುತ್ತೆ. ಯಾಕಂದರೆ ರಾಜಕೀಯ ವಲಯದಲ್ಲಿ ಹೇಳ್ತಾರೆ DK ಶಿವಕುಮಾರ್ ಮತ್ತು ವಿಜೇಂದ್ರ ನಡುವೆ ಒಂದು ಬಿಸ್ನೆಸ್ ಇದೆ, ಅವರು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಇಂಥ ಸಂದರ್ಭಗಳಿದ್ದಾಗ ಅನೇಕ ಬಾರಿ ಯಡಿಯೂರಪ್ಪನವರ ಮೇಲೆ ಆರೋಪ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಹಿಂದೆ DK ಶಿವಕುಮಾರ್ ಅವರು ಸದನದಲ್ಲಿ ಯಡಿಯೂರಪ್ಪನವರ ಮೇಲೆ ನೇರ ಆರೋಪ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಮಾತ್ರ ಮತ್ತು ಮೊನ್ನೆಯಿಂದ ವಿಜೇಂದ್ರ ಮೇಲೆ ಆರೋಪಗಳ ಮೇಲೆ ಆರೋಪ, ಆರೋಪಗಳ ಮೇಲೆ ಆರೋಪ, ಆರೋಪಗಳ ಮೇಲೆ ಆರೋಪ. ಇದರ ನಡುವೆ ಸಿದ್ದರಾಮಯ್ಯನವರು ಹೇಳಿದಂಥ ಒಂದು ಮಾತು ನೀವು ನೆನಪಿಟ್ಕೊಳ್ಳಿ, ನಾಳೆ ಅದೇ ದೊಡ್ಡ ಸುದ್ದಿ. ಯಾವುದದು? ಪೋಕ್ಸೋ ಕೇಸ್. ಯಡಿಯೂರಪ್ಪನವರ ಮೇಲೆ ಪೋಕ್ಸೋ ಕೇಸ್ಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಈಗ ಆ ಸ್ಟೇನ ವೆಕೇಟ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾ ಇದೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಸ್ಟೇ ಆಗಿರುವಂಥ ಕೇಸ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ವೆಕೇಟ್ ಆದರೆ ನೆನಪಿಟ್ಕೊಳ್ಳಿ ವೀಕ್ಷಕರೇ, ಸಿದ್ದರಾಮಯ್ಯ ಫಸ್ಟ್ ಅರೆಸ್ಟ್ ಆಗ್ತಾರಾ
ಯಡಿಯೂರಪ್ಪ ಫಸ್ಟ್ ಅರೆಸ್ಟ್ ಆಗ್ತಾರ ಗೊತ್ತಿಲ್ಲ. ಇದು ಒಂದು ರೀತಿಯಲ್ಲಿ ರಿವೆಂಜ್ ಪಾಲಿಟಿಕ್ಸ್, ಮುಯ್ಯಿಗೆ ಮುಯ್ಯಿ. ಅಂದರೆ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡೋದಿದ್ರೆ ನಾವು ಯಡಿಯೂರಪ್ಪನವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ, ದ್ವೇಷದ ರಾಜಕಾರಣ. ನೆನಪಿಟ್ಕೊಳ್ಳಿ, ನಾಳೆ ಇದೇ ಸುದ್ದಿ ಆಗುತ್ತೆ, ದೊಡ್ಡ ಸುದ್ದಿ. ನಾಳೆ ಇದೇ ಸುದ್ದಿ, ಯಡಿಯೂರಪ್ಪ ಅರೆಸ್ಟಾ ಸಿದ್ದರಾಮಯ್ಯ ಅರೆಸ್ಟಾ ಅನ್ನುವಂಥದ್ದು. ಎನಿವೆ, ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಡಬೇಕು ಅಂತ ಹೇಳಿ BJP ಮತ್ತು JDS ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಅದು ನಾಳೆ ಮೈಸೂರಿಗೆ ಹೋಗಿ ತಲುಪತ್ತೆ. 7 ದಿನ ಕಂಪ್ಲೀಟ್ ಆಗುತ್ತೆ. ನಾಳೆ ಮೈಸೂರಿಗೆ ಹೋಗಿ ತಲುಪತ್ತೆ. ಈ ನಡುವೆ ಏನಾಯಿತು, ನಾಳೆ BJPಯಲ್ಲಿ ಸಮಾವೇಶ ಮಾಡುತ್ತೆ, ಇವತ್ತೇ ಕಾಂಗ್ರೆಸ್ ಅಲ್ಲಿ ಸಮಾವೇಶ ಮಾಡಿಬಿಡ್ತು. ಆಗ ಈ BJP ಮತ್ತು JDS ಅವರು ಬರ್ತಾ ಇದ್ರಲ್ಲ, ಅವರನ್ನು ಪೊಲೀಸ್ ಮುಖಾಂತರ ತಡೆ ಹಿಡಿಯಲಾಯಿತು. ಎಲ್ಲರನ್ನ ತಡೆ ಹಿಡಿದ್ರು, ಯಾರು ಬರೋಂಗಿಲ್ಲ ಅಂತೇಳಿ. ಅಲ್ಲಿ ವಾಗ್ವಾದ, ತಳ್ಳಾಟ, ಗುದ್ದಾಟ ಎಲ್ಲ ಆಯಿತು. ಅವರು BJP ಮತ್ತು JDS ಪ್ಲ್ಯಾನ್ ಏನು, ನಾವು ಈ ವಿಚಾರವನ್ನು ಜನರ ಮುಂದಿಡ್ತೀವಿ, ಮೈಸೂರಲ್ಲಿ ಹೋಗಿ ಹೇಳ್ತೀವಿ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಎಷ್ಟು ಸೈಡ್ ತಗೊಂಡಿದ್ದಾರೆ, ಅವರ ಅಕ್ಕಪಕ್ಕದವರು ಅಂದರೆ ಅವರ ಬಂಟರೆಲ್ಲ ಎಷ್ಟು ಸೈಡ್ ತಗೊಂಡಿದ್ದಾರೆ, ನೂರಾರು ಸೈಡ್ ತಗೊಂಡಿದ್ದಾರೆ, 4,000ದಿಂದ 5,000 ಕೋಟಿಯಷ್ಟು ಅವ್ಯವಹಾರ ಆಗಿದೆ. ಆ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂಥದ್ದು ಅವರ ಆಗ್ರಹವಾಗಿತ್ತು. ಆದರೆ ಅವರಲ್ಲಿಗೆ ತಲುಪೋದಕ್ಕಿಂತ ಮೊದಲೇ ಕಾಂಗ್ರೆಸ್ ಅಲ್ಲಿ ಸಮಾವೇಶ ಹಮ್ಮಿಕೊಂಡಿದೆ. ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, 2022 ಕರೆಕ್ಟಾಗಿ 2 ವರ್ಷದ ಹಿಂದೆ, ಇವತ್ತು ಆಗಸ್ಟ್ 9, ಆಗಸ್ಟ್ 12ನೇ ತಾರೀಕು ದಾವಣಗೆರೆಯಲ್ಲಿ ಈ ಸಿದ್ದರಾಮಯ್ಯ, ಆಗಸ್ಟ್ 12 ಸಿದ್ದರಾಮಯ್ಯನವರ ಬರ್ತ್ಡೇ, 2 ವರ್ಷದ ಹಿಂದೆ ಸಿದ್ದರಾಮೋತ್ಸವಕ್ಕೆ ಜನಸಾಗರವೇ ಸೇರಿತ್ತು. ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಕೂಡ ಅದೇ ರೀತಿ ಜನ ಸಾಗರೋಪಾದಿಯಲ್ಲಿ ಸೇರಿದ್ರು. ಪಾದಯಾತ್ರೆ ಮಾಡ್ತಾ ಇರೋದು BJP ಮತ್ತು JDS. ಆದರೆ ಅವರಿಗೆ ಟಕ್ಕರ್ ಕೊಡಬೇಕು ಅಂಥೇಳಿ ಇವತ್ತು ಜನಾಂದೋಲನ, ಇಡೀ ಜನರನ್ನು ಸೇರಿಸಿ ಒಂದು ರೀತಿಯಲ್ಲಿ ಸಿದ್ದರಾಮೋತ್ಸವದ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಡಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು ಎಂಪಿಗಳು, ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಹೇಳ್ಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.